ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸಿದ್ದೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈಗ ಫಸ್ಟ್ ಟಿಪ್ ಏನಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಕೋಳಿ ಮೊಟ್ಟೆಯನ್ನು ಜಾಸ್ತಿ ತರ್ತಾ ಇರ್ತೀವಿ. ಅದು ಜಾಸ್ತಿ ದಿನ ಇದ್ರೂ ಬೇಗ ಕೊಳ್ತೋಗುತ್ತೆ. ಆ ರೀತಿ ಕೊಳ್ತೋಗ್ದಿರ ಫ್ರೆಶ್ ಆಗಿರಬೇಕು ಅಂತ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾವು ಎಲ್ಲ ಎಗ್ಸನ್ನು ತಗೊಂಡು ಈ ರೀತಿ ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಎಣ್ಣೆಯನ್ನು ತಗೊಂಡು ಕೆಳಗಡೆ ಮೇಲೆ ಈ ರೀತಿ ಹಚ್ಬಿಟ್ಟು ಮತ್ತು ನಾವು ಈ ರೀತಿ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ದಿನ ಆದ್ರೂ ಎಗ್ಸ್ ಅನ್ನೋದು ಕೊಳ್ತೋಗ್ದಿರ ಫ್ರೆಶ್ ಆಗಿರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸೆಕೆಂಡ್ ಟಿಪ್ ಬಂದುಬಿಟ್ಟು ನನ್ನ ಹತ್ರ ಈ ರೀತಿ ಖಾಲಿಯಾಗಿರುವಂಥ ಬಾಕ್ಸು ಎರಡಿದೆ. ಈ ಖಾಲಿಯಾಗಿರುವಂಥ ಬಾಕ್ಸಲ್ಲಿ ನಾನು ಏನೆಲ್ಲ ಇಡ್ತೀನಿ ಅಂತ ನೋಡಿ. ನಿಮಗೆ ಕೂಡ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪೆಟಿಕೋಟ್ಸ್, ಇನ್ನರ್ ವೇರ್ಸ್ ನಾನು ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಇದರಲ್ಲಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಬೋರ್ಡ್ಸಲ್ಲಿ ನೋಡೋದಕ್ಕೆ ಕ್ಲೀನಾಗೂ ಇರುತ್ತೆ ಮತ್ತು ನಮಗೆ ಸ್ಪೇಸ್ ಕೂಡ ಜಾಸ್ತಿನೇ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಎಲ್ಲವನ್ನು ಸಹ ಈ ರೀತಿ ಕ್ಲೀನಾಗೆ ಇಟ್ಕೊಂಡಿದ್ದೀನಿ. ನಾವು ಈ ರೀತಿ ಎಲ್ಲಂದರೆ ಅಲ್ಲಿ ಬಿಸಾಗಿ ಮತ್ತು ಹುಡ್ಕೊಳ್ಳೋಕ್ಕಿಂತನೂ ಈ ರೀತಿ ಆರ್ಗನೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ರೀತಿ ಇನ್ನೊಂದು ಬಾಕ್ಸ್ ಇತ್ತಲ್ಲ, ಆ ಬಾಕ್ಸಲ್ಲಿ ನಾನು ಈ ರೀತಿ ವೇಲು ಫೋಲ್ಡಿಂಗ್ ಮಾಡ್ಕೊತಿದ್ದೀನಿ. ಈ ರೀತಿ ನಾನು ತೋರಿಸೋ ರೀತಿ ನೀವು ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮಗೆ ಎಷ್ಟು ವೇಲ್ಸ್ ಆದರೂ ಪರವಾಗಿಲ್ಲ, ಆ ಬಾಕ್ಸಲ್ಲೇ ಹಾಕ್ಕೋಬೋದು ಮತ್ತು ಕ್ಲೀನಾಗಿ ಕೂಡ ಆರ್ಗನೈಸ್ ಮಾಡ್ಕೋಬೋದು. ಈ ರೀತಿ ನಾನು ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಹಿಂದುಗಡೆಗೆ ಈ ರೀತಿ ಮುಂದೆ ಅಲ್ಲ ಹಿಂದೆಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊತಿದ್ದೀನಿ. ಈ ರೀತಿ ಹಿಂದೆ ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಈ ರೀತಿ ಸೈಡಲ್ಲಿರುವಂಥ ಕ್ಲಾತನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊತಿದ್ದೀನಿ. ಆ ಸೈಡ್ ಈ ಸೈಡ್ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಲಾಸ್ಟಿಂದ ಫಸ್ಟಿಗೆ ಈ ರೀತಿ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಈ ರೀತಿ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡ್ಕೋಬಹುದು. ಮತ್ತು ಈ ರೀತಿ ಹಿಂದೆ ತಿರುಗಿಸ್ಬಿಟ್ಟು ಸ್ವಲ್ಪ ಕ್ಲಾತನ್ನು ಆವಾಗಲೇ ಫೋಲ್ಡಿಂಗ್ ಮಾಡಿದ್ವಲ್ಲ ಅದನ್ನು ಈ ರೀತಿ ಓಪನ್ ಮಾಡ್ತಾ ಈ ರೀತಿ ಕ್ಲೀನಾಗಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಸಿಂಪಲ್ ಆಗಿದೆ ಫೋಲ್ಡಿಂಗು. ಈ ರೀತಿ ನಾವು ಎಲ್ಲ ವೇಲ್ಸನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಪೆಟಿಕೋಟ್ಸ್, ಇನ್ನೊಂದು ಬಾಕ್ಸಲ್ಲಿ ಈ ರೀತಿ ವೇಲ್ಸು ಈ ರೀತಿ ಆರ್ಗನೈಸ್ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಚಾರ್ಜರ್ ವೇರ್ಸನ್ನು ನಾವೆಲ್ಲಾದರೂ ಟ್ರಿಪ್ಸು ಇಲ್ಲಾಂದರೆ ಎಲ್ಲಾದರೂ ಹೋದಾಗ ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಈ ಚಾರ್ಜರ್ಗೆ ಜಾಸ್ತಿ ಸ್ಪೇಸ್ ಬರುತ್ತೆ ಮತ್ತು ನಾವೇನಾದರೂ ತೆಗಿಬೇಕಂದ್ರೆ ಈ ಚಾರ್ಜರ್ ಕೂಡ ಅದ್ರ ಜೊತೆಗೆ ಬಂದುಬಿಡುತ್ತೆ. ಆ ರೀತಿ ಬರ್ದಿರ ನಾನು ಪ್ಲಗ್ ಸಪ್ರೇಟಾಗಿ ಇಟ್ಬಿಟ್ಟು ಈ ರೀತಿ ಚಾರ್ಜರ್ ವೇರನ್ನು ಮಾತ್ರ ಈ ರೀತಿ ಕ್ಲೀನಾಗಿ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಈ ರೀತಿ ಇಡ್ತಿದ್ದೀನಿ. ಈ ರೀತಿ ಇಟ್ಟರೆ ನಮಗೆ ಈಸಿಯಾಗಿ ಆ ಚಾರ್ಜರ್ ವೇರು ಸಿಗುತ್ತೆ ಮತ್ತು ನಾವು ಬೇರೆ ಐಟಮ್ ಏನಾದರೂ ತೆಗೆದು ಕೂಡ ಈ ಚಾರ್ಜರು ಆಚೆ ಬರ್ದಿರ ಇರುತ್ತೆ, ಕ್ಲೀನಾಗಿ ಕೂಡ ಕಾಣಿಸುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಬೆಳ್ಳುಳ್ಳಿಯನ್ನು ಬಿಡಿಸುವಾಗ ನಮಗೆ ತುಂಬಾ ಬೆಳ್ಳು ಅನ್ನೋದು ನೋವುತ್ತೆ. ಉಗುರಿದ್ರೆ ಪರವಾಗಿಲ್ಲ, ಬೇಗ ಬಿಡಿಸ್ಬೋದು. ಉಗುರಿಲ್ಲ ಅಂದವರು ಬಿಡ್ಸೋಕೆ ಹೋದರೆ ಅದು ಕೈ ಉರಿ ಆಗಿಬಿಟ್ಟು ನೋವು ಬರುತ್ತೆ. ಆ ರೀತಿ ಬರ್ದಿರ ಈ ಸಿಂಪಲ್ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಕ್ಲೀನಾಗಿ ನಾವು ಬೆಳ್ಳುಳ್ಳಿಯನ್ನು ಬಿಡಿಸ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಈ ರೀತಿ ಬೆಳ್ಳುಳ್ಳಿಯನ್ನು ತೆಗೆದುಬಿಟ್ಟು ಅದರ ಸಿಪ್ಪೆಯನ್ನು ಯಾವ ರೀತಿ ಈಸಿಯಾಗಿ ನಮಗೆ ಬೆರಳು ಅನ್ನೋದು ನೋವುದಿರ ಮತ್ತು ಉರಿ ಆಗದಿರ ಯಾವ ರೀತಿ ಈಸಿಯಾಗಿ ಓಪನ್ ಮಾಡ್ಬೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಬೆಳ್ಳುಳ್ಳಿ ತಗೊಂಡು ತೋರಿಸ್ತೀನಿ ನೋಡಿ. ಈ ರೀತಿ ಎರಡು ಬೆರಳಿಂದನೂ ನಾವು ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ಓಪನ್ ಆಗುತ್ತೆ. ಆ ಓಪನ್ ಅದನ್ನು ನಾವು ಕ್ಲೀನಾಗಿ ಈ ರೀತಿ ಬಿಡಿಸ್ಕೋಬೋದು. ನಮಗೆ ಯಾವುದೇ ಬೆರಳು ಅನ್ನೋದು ನೋವು ಆಗೋಲ್ಲ, ಉರಿನೂ ಆಗೋಲ್ಲ. ಉರಿಲ್ಲ ಅನ್ನೋರು ಈ ರೀತಿ ಸಿಂಪಲ್ಲಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೋದು. ನೋಡಿದ್ರಲ್ಲ, ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.